2017 ಡಿಸೆಂಬರ್ ಬಹುಶಃ 23-24ರಲ್ಲಿ ಈ ಒಂದು ಘಟನೆ ನಡೀತದೆ. ಅವಾಗ ನಿಮಗೆ ಕೈ ಎಲ್ಲ ಸರಿ ಇದೆ, ಚೆನ್ನಾಗಿರ್ತೀನಿ, ಓಡಾಡ್ಕೊಂಡಿರ್ತೀನಿ. ಅವಾಗ ನನಗೊಂದು ಸಡನ್ ಆಗಿ ಒಂದು ಥಾಟ್ ಬರುತ್ತೆ, 14 DVD ಇದೆ, ನಾನು ಒಂದು ಅನ್ನೋ ಬದಲು ಒಂದು ಸೆಟ್ ಅಂದ್ಬಿಟ್ರೆ ಒಂದು DVD ಗೆ 100 ರೂಪಾಯಿ ಸಿಗುತ್ತೆ, ಒಂದು ಸೆಟ್ ಮಾರಿದ್ರೆ 1400 ರೂಪಾಯಿ ಸಿಗುತ್ತಲ್ಲ ಅನ್ನೋ ಒಂದು ಥಾಟ್ ಡೆವಲಪ್ ಆಗ್ಬಿಡುತ್ತೆ ನನಗೆ. ನಾವು ಎತ್ತಿನ ಗಾಣ ಸೆಟಪ್ ಮಾಡ್ತೀವಿ, ಆ ಎತ್ತಿನ ಗಾಣಕ್ಕೆ ನಮಗೆ ಮೋರ್ ದೆನ್ 5 ಲ್ಯಾಕ್ ಆಗುತ್ತೆ. ಆ ಮೇಲ್ಗಡೆ ಚಾವಣಿಗೆ ಒಂದು 5 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಬರುತ್ತೆ. ತಾಯಿ ಎದುರುಗಡೆ ಹತ್ಬಿಟ್ರೆ ಅವರು ಹತ್ಬಿಡ್ತಾರೆ ಅಂತ ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ಅವರೆಲ್ಲ ರೂಮಲ್ಲಿರುವಾಗ ಒಬ್ಬನೇ ಕೂತ್ಕೊಂಡು ಅಳ್ತಾ ಇದ್ದೆ. ಹೇಳಿ. ಮಿಲ್ನಲ್ಲಿ ಅಂಜನಮೂರ್ತಿ ಅಂತೇಳಿ ಪರಿಚಯ ಆಗ್ತಾರೆ. ಅವರಿಗೆ ನಂದು ಪೇಪರ್ ಆರ್ಟಿಕಲ್ನ ಮೊಬೈಲಲ್ಲಿ ತೋರಿಸ್ತೀನಿ. ಅವ್ರು ನೋಡಿಬಿಟ್ಟು ಇದನ್ನು ಆಲ್ರೆಡಿ ನನ್ನ ಪತ್ರಿಕೆಯಲ್ಲೇ ನೇರವಾಗಿ ಓದಿದ್ದೆ ಅಂತ ಹೇಳ್ತಾರೆ. ಪರಿಚಯ ಆಗುತ್ತೆ, ನಮಗವ್ರಿಗೂ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ನಮ್ಮದು ಗಾಣ ಇದೆ ತೊಗೊಳ್ಳಿ ಅಂತೇಳಿ ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಕೊಡ್ತಾರೆ ನನಗವರು. ಸರಿ, ನಾನು ಆಯಿತು, ನಾನು ಬಳಸ್ತೀನಿ, ಬೆಂಗಳೂರಲ್ಲಿ ನಾನು ಸೇಲ್ ಮಾಡಿಕೊಡ್ತೀನಿ, ನೀವು ತಯಾರು ಮಾಡಿ ಇಲ್ಲಿ ಅಂತ ಹೇಳಿ ಮಾತುಕತೆಯಾಗಿ 2017 ಡಿಸೆಂಬರ್ ಬಹುಶಃ 23-24ರಲ್ಲಿ ಈ ಒಂದು ಘಟನೆ ನಡೀತದೆ. ಅವಾಗ ನಿಮಗೆ ಕೈ ಎಲ್ಲ ಸರಿ ಇದೆ, ಚೆನ್ನಾಗಿರ್ತೀನಿ, ಓಡಾಡ್ಕೊಂಡಿರ್ತೀನಿ. ಅವಾಗ 2017 ಡಿಸೆಂಬರ್ ಬಹುಶಃ 20ರಿಂದ 25ನೇ ಒಳಗಡೆ ನಡೆಯುವಂಥ ಒಂದು ಸಂದರ್ಭ ಇದು. ಆಯಿತು ಅಂತೇಳಿ ಮಾತುಕತೆಯಾಗಿ ಬರುತ್ತೆ. ನಾನು ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಗೆ ಬಂದು ಡ್ಯೂಟಿ ಮಾಡ್ಕೊಂಡಿರ್ತೀನಿ ನಾನು. ಮತ್ತು ನನಗೆ ಲೆಫ್ಟ್ ಲೆಗ್ಗಲ್ಲಿ ಚಾಲೆಂಜ್ ಬರೋಕ್ಕೆ ಶುರು ಆಗುತ್ತೆ. ರೈಟಲ್ಲಿ ಇದ್ದಿದ್ದು ಲೆಫ್ಟ್ ಲೆಗ್ಗಲ್ಲಿ ಬರೋಕ್ಕೆ ಶುರು ಆಗುತ್ತೆ ಚಾಲೆಂಜು. ವಿತಿನ್ ಫ್ಯೂ ಡೇಸಲ್ಲಿ ಮತ್ತೆ ಪ್ರಾಬ್ಲಮ್ ಬಂದು ಟ್ರೀಟ್ಮೆಂಟ್ಗೆಲ್ಲ ಟ್ರೈ ಮಾಡ್ತಿರ್ತೀನಿ, ಆಗ್ತಾ ಇರೋದಿಲ್ಲ. ಹೇಗೇನು ನನಗೆ ಗ್ಯಾಂಗ್ರೀನ್ ಶುರು ಆಗಿಬಿಡುತ್ತೆ ಲೆಫ್ಟ್ ಲೆಗ್ಗಲ್ಲಿ. ಮಾರಾಮಾರಿ ಚಾಲೆಂಜು. ಹೆಂಗೆ ಅಂತೇಳಿದರೆ ಆ ನೋವು ತಡ್ಕೊಳಕ್ಕಾಗಲ್ಲ. ಆ ಪೈನ್ ಕಿಲ್ಲರು, ಇಂಜೆಕ್ಷನ್ನು, ಟ್ಯಾಬ್ಲೆಟ್ ಯಾವ್ದು ಕೊಟ್ಟರು ತಡೆಯೋಕ್ಕಾಗಲ್ಲ. ಅಷ್ಟು ನೋವು ಅನುಭವಿಸಿ ಅರ್ಧ ಪಾದನೇ ತುಂಡಾಗುತ್ತೆ ನನಗೆ. ಅಷ್ಟು ಒದ್ದಾಡ್ತೀನಿ, ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಆ ಥರ ಇದು. ಆದರೆ ನನಗೆ ಚಿಕ್ಕ ವಯಸ್ಸಿನ ಒಂದು ಅಭ್ಯಾಸ ಏನಂದರೆ ಗೀತಾ ಸಾರ ಓದೋ ಅಭ್ಯಾಸ ನನಗೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ ನನ್ನ ಮೈಂಡಿಗೆ ಪ್ರೋಗ್ರಾಮ್ ಮಾಡ್ತಾಯಿದ್ದೆ ನಾನು. ಮತ್ತು ನಾನು ಆಟೋ ಓಡಿಸುವಾಗ ಮೋದಿ ಕೇರ್ ಬಿಸ್ನೆಸ್ ಮಾಡ್ತಾಯಿದ್ದೆ ನಾನು, ನೆಟ್ವರ್ಕ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ. ಹಾಗಾಗಿ ಅಲ್ಲಿ ನಾವು ಒಳ್ಳೊಳ್ಳೆ ಟ್ರೈನಿಂಗ್ಸ್ಗಳನ್ನು ಅಟೆಂಡ್ ಮಾಡ್ತಾಯಿದ್ವಿ. ಈ ಟ್ರೈನಿಂಗ್ಗಳು ಯಾವ ಥರ ಅಂದರೆ ನಮ್ಮನ್ನು ತುಂಬ ಸ್ಫೂರ್ತಿಗೊಳಿಸ್ತಾ ಇತ್ತು. ಒಳ್ಳೊಳ್ಳೆ ಲೀಡರ್ಗಳಿದ್ರು ಅಲ್ಲಿ. ರಾಜು DG ಮತ್ತು ಚಂದ್ರಶೇಖರ್, ಮಿರಾಕಲ್ ಚಂದ್ರು ಸಾರು, DG ವಿಜಯಿ ಮತ್ತು ಮಂಜುನಾಥ್ ಶೆಟ್ಟಿ, ಎಸ್ಪೆಷಲಿ ಮೈಸೂರು ಪ್ರಶಾಂತ್ ಅಂತ, ಮೈಸೂರು ಟೈಗರ್, ಮೋದಿ ಕೇರಲ್ಲಿ ಈಸ್ ಎ ವೆರಿ ಫೇಮಸ್ ಪರ್ಸನ್. ಅವರು RBI ಇದ್ದಂಥವ್ರು, ಅದನ್ನೇ ರಿಸೈನ್ ಮಾಡಿ ಮೋದಿ ಕೇರ್ನ ಬಿಸ್ನೆಸ್ ಮಾಡಿದಂಥ ಒಂದು ವಿಶೇಷವಾದಂಥ ವ್ಯಕ್ತಿ. ನಾನು ಮೋದಿ ಕೇರ್ ಮಾಡಲಿಕ್ಕೆ ನನಗೆ ಪ್ರಶಾಂತ್ ಅವರೇ ಸ್ಫೂರ್ತಿ. ಅವರ ಒಂದು ಟ್ರೈನಿಂಗು, ಆ ಇನ್ಸ್ಪಿರೇಷನ್ ಮಾತುಗಳಿಂದ ನಾನು ಮೋದಿ ಕೇರ್ನ ಇಷ್ಟಪಟ್ಟು ಜಾಯಿನ್ ಮಾಡಿ ಅಲ್ಲಿ ಟ್ರೈನಿಂಗ್ಗಳನ್ನು ತೆಗೆದುಕೊಳ್ತಾ ಇದ್ದೆ. ಎಷ್ಟೋ ಸಂದರ್ಭ ನಾನು ಆಟೋ ಓಡಿಸೋದನ್ನು ಬಿಟ್ಟು ಅಲ್ಲಿ ಟ್ರೈನಿಂಗಿಗೆ ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತಾಯಿದ್ದೆ. ಸೊ ಅಲ್ಲಿ ಕಲ್ತಂಥ ವಿದ್ಯೆ ನನಗೇನು ಮಾಡ್ತು ಅಂತ ಹೇಳಿದ್ರೆ, ನನಗೆ ಕಾಲ್ ಚಾಲೆಂಜ್ ಬಂದಾಗ ನಾನು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀನಿ, ಆ ಕಲ್ತಿದ್ದ ವಿದ್ಯೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ಗೆ ಹೇಳಿರ್ತೀನಿ, ನಾನು ನೆಕ್ಸ್ಟು ನಾನು ವರ್ಕ್ ಮಾಡಿದ್ರೆ ಅಡುಗೆ ಎಣ್ಣೆಗೆ ವರ್ಕ್ ಮಾಡ್ತೀನಿ ಅಂತೇಳಿ. ಆ ಸಂದರ್ಭದಲ್ಲಿ ನಾನು ಒಬ್ಬ ಫ್ರೆಂಡ್ ಬಂದು ಹೇಳ್ತಾರೆ, ಯಾಕೆ ಅಲ್ಲಿಂದ ತರಿಸ್ತೀಯಾ, ಇಲ್ಲೇ ಬೆಂಗಳೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ಒಬ್ಬರು ಸಿದ್ದರಾಜು ಸರ್ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಅವರು ನಮ್ಮ ಅಪಾರ್ಟ್ಮೆಂಟ್, ನಾನು ಮುಂಚೆ ಒಂದು ಕ್ರಿಸ್ಟಲ್ ಡೊಲೊಮೈಟ್ ಅನ್ನೋ ಅಪಾರ್ಟ್ಮೆಂಟಲ್ಲಿದ್ದೆ. ಆ ಮನೆ ಅವರೇ ನಮಗೆ ಕೊಡಿಸಿರ್ತಾರೆ ಆ್ಯಕ್ಚುಲಿ ನನಗೆ ಬ್ರೋಕರಾಗಿ. ಬಟ್ ಅವ್ರು ಅದಕ್ಕೆ ಯಾವುದೇ ರೀತಿ ಹಣ ತೆಗೆದುಕೊಂಡಿರಲ್ಲ, ಕನ್ನಡದವರು ಅಂತೇಳಿ ನನಗೆ ಹಾಗೆ ಫ್ರೀಯಾಗಿ ಕೊಡಿಸಿರ್ತಾರೆ. ಸರಿ, ಅವ್ರು ಬಂದು ಹೇಳಿದಾಗ ನಾನು ಇಮ್ಮಿಡಿಯೇಟಾಗಿ ಒಪ್ಕೊಳ್ಳೋದಿಲ್ಲ. ನನಗೇನೆಂದರೆ, ನಾನು ಯಾವುದೇ ಕೆಲಸ ಮಾಡಿದ್ರೂ ಸತ್ಯ, ಧರ್ಮ, ನ್ಯಾಯ, ಪ್ರಾಮಾಣಿಕತೆ ಈ ಬೇಸ್ ಮೇಲೆ ಕೆಲಸ ಮಾಡೋದು ನಾನು. ಇಮ್ಮಿಡಿಯೇಟಾಗಿ ಹೆಂಗಂದ್ರೆ ನಂಗೆ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗಿರ್ತೀನಿ. ಆಮೇಲೆ ಯೋಚನೆ ಮಾಡ್ತೀನಿ, ಹೌದು ನನ್ನ ಕಣ್ಣು ಮುಂದೆ ಪ್ರೊಡಕ್ಷನ್ ಆದರೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಮಾಡ್ಬೋದು ಅನ್ನೋ ಒಂದು ಥಾಟ್ ಬರುತ್ತೆ ನನಗೆ. ಆಗ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತೀನಿ ಈಗ ಅಡುಗೆ ಎಣ್ಣೆ ಬಗ್ಗೆ. ಅಲ್ಲಿವರೆಗೆ ಗಾಣ ಹೇಗಿರುತ್ತೆ ಅಂತಲೂ ನಾನು ನೋಡಿರೋದಿಲ್ಲ. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ, ಎತ್ತಿನ ಗಾಣಗಳ ಬಗ್ಗೆ ತಿಳ್ಕೊತೀನಿ, ಮಿಷನ್ಸ್ಗಳ ಬಗ್ಗೆ ತಿಳ್ಕೊತೀನಿ. ಆ ಥರ ತಿಳ್ಕೊಳ್ಳೋಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ, ಗಾಣದಲ್ಲಿ 7 ಥರ ಗಾಣಗಳಿದೆ. ಎತ್ತಿನ ಗಾಣದಲ್ಲೇ 2 ಥರ ಇದೆ. ಅದರಲ್ಲಿ ಹೊರಕಲ್ಲಿಂದ ಎತ್ತಿನ ಗಾಣ ಮತ್ತು ಮರದ ಹೊರಳಿನ ಗಾಣ ಅಂತೇಳಿ. ನಂತರ ಮಷಿನ್ಸಲ್ಲಿ ಝೆಂಟೆಕ್ ಅಂತ ಕಂಪ್ನಿ ಬರುತ್ತೆ, ಮತ್ತು ಆಂಡೋವರ್ ಅಂತ ಬರುತ್ತೆ. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಮೆಟಲ್ ಮಿಷಿನಲ್ಲೂ ಬರುತ್ತೆ, ವುಡ್ಡಲ್ಲೂ ಬರುತ್ತೆ, ಮತ್ತು ಎಕ್ಸ್ಪಿಲ್ಲರ್ ಅಂತೇಳಿ ಮಷಿನ್ ಬರುತ್ತೆ. ಮತ್ತು ವುಡ್ಡು
ಹೊರಳು ವುಡ್ಡಲ್ಲಿ ಒನಕೆನು ವುಡ್ಡಲ್ಲಿ ಮತ್ತು ಕೆಳಗಡೆನೂ ವುಡ್ಡು ಇದು ಸ್ಟೋನು ಬರುತ್ತೆ, ಮೇಲ್ಗಡೆ ವುಡ್ ಬರುತ್ತೆ. ಈ ಥರ ಒಂದು 7 ಥರ ಗಾಣಗಳು, ಒಂದೊಂದಲ್ಲಿ ಒಂದೊಂದು ಥರ ಎಕ್ಸ್ಟ್ರಾಕ್ಷನ್ಸ್ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನಮ್ಮ ಟೀಮ್ ಅವ್ರಿಗೆಲ್ಲ ಒಂದು ಅದ್ಭುತವಾದ ಟೀಮ್ ಮಾಡ್ತೀನಿ. ನನಗೆ 5 ಮುತ್ತುಗಳು ಸಿಗುತ್ತೆ. ಮೊದಲು ಒಬ್ಬರು ಪಾಟೀಲ್ ಅಂತೇಳಿ ಒಂದು ಸಲ ನಮ್ಮ ಡಾಕ್ಟರ್ ಖಾದರ್ ಅವ್ರ ಕಾರ್ಯಕ್ರಮದಲ್ಲಿ ಒಂದು ಸೆಮಿನಾರ್ ಆಗುತ್ತೆ ಇದರಲ್ಲಿ ಜೈನ್ ಕಾಲೇಜ್ ಹತ್ರ, ಜಯನಗರ 9 ಬ್ಲಾಕಲ್ಲಿ. ಅಲ್ಲಿ ಒಬ್ಬರು ಪಾಟೀಲ್ ಅಂತ ಪರಿಚಯ ಆಗ್ತಾರೆ ನನಗೆ. ಅವರು ಆ್ಯಕ್ಚುಲಿ ನಾನೊಂದು ಲೀಡರ್ಸ್ ಅಕಾಡೆಮಿ ಅನ್ನೋ ಒಂದು ಅಕಾಡೆಮಿ ಇತ್ತು, ಬಾಲಕೃಷ್ಣನ್ ಅವರು ನಡೆಸ್ತಾ ಇರ್ತಾರೆ. ಅಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ರಾಬಿನ್ ಶರ್ಮಾ ನೀವು ಕೇಳಿರ್ತೀರ. ರಾಬಿನ್ ಶರ್ಮಾ ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಬುಕ್ ಬರೆದಂಥವ್ರು. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗೋಂಥ ಸಂದರ್ಭದಲ್ಲಿ ಹಲವಾರು ಪುಸ್ತಕಗಳನ್ನು ತೆಗೆದುಕೊಂಡು ಓದೋ ಅಭ್ಯಾಸ ಇತ್ತು ನನಗೆ. ಅದರಲ್ಲಿ ರಾಬಿನ್ ಶರ್ಮಾ ಪುಸ್ತಕ ನನಗೆ ಭಾಳ ಮೆಚ್ಚುಗೆಯಾಗಿ ಮಹಾನ್ ಮಾರ್ಗದರ್ಶಿ ಪುಸ್ತಕವನ್ನು ಓದ್ತಾ ಇದ್ದೆ. ಆಗ ನಾನು ಓದುವಾಗ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಒಂದು ವೇಳೆ ನಾನು ಅಮೇರಿಕಾಗೆ ಹೋದಾಗ ರಾಬಿನ್ ಶರ್ಮಾನ ಭೇಟಿ ಆಗಬೇಕು ಅನ್ನೋದು ಒಂದು ಥಾಟ್ ಇತ್ತು ನನ್ನ ಮನಸ್ಸಲ್ಲಿ. ಸೊ ಏನಾಯಿತು, ಒಂದಿನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಗೆ ಹೋದಾಗ ಮಹಾನ್ ಮಾರ್ಗದರ್ಶಿ ಬುಕ್ ಅವ್ರ ಮನೇಲಿತ್ತು. ನಾನು ಕೇಳಿದೆ, ಪುಸ್ತಕ ಹೇಗೆ ಬಂತು ನಿಮ್ಮ ಹತ್ರ ಅಂತ. ಅವ್ರು ಹೇಳಿದ್ರು, ನೀವೇ ಹೇಳಿದ್ರಲ್ಲ ರಾಬಿನ್ ಶರ್ಮಾ ಬಗ್ಗೆ, ಅದಕ್ಕೆ ತೊಗೊಂಡೆ ಅಂತ ಹೇಳಿದರು. ಸರಿ. ಇನ್ನೊಂದಿನ ನನ್ನ ಫ್ರೆಂಡ್ ಹೇಳಿದ್ರು, ಸರ್ ರಾಬಿನ್ ಶರ್ಮಾದು ಟ್ರೈನಿಂಗ್ ಬರ್ತಾ ಇದೆ ಬೆಂಗಳೂರಲ್ಲಿ ಅಂತ, ನಿಮಗೆ ಗೊತ್ತು ರಾಬಿನ್ ಶರ್ಮಾ ಬಗ್ಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀವೇ ಹೇಳಿದ್ರಲ್ಲ ಅವ್ರ ಬಗ್ಗೆ ಅಂತ ಹೇಳಿದರು. ಒಳ್ಳೆಯದು, ನಂಗೊಂದು ಟಿಕೆಟ್ ಬುಕ್ ಮಾಡಪ್ಪ ಅಂತ ಹೇಳಿದೆ. 2012 ಫೆಬ್ರವರಿ 29ನೇ ತಾರೀಕು ತಾಜ್ ವಿವಾಂತ ಹೋಟೆಲ್ ಯಶವಂತಪುರದಲ್ಲಿ ಅವರ ಟ್ರೈನಿಂಗನ್ನು ಅಟೆಂಡ್ ಮಾಡ್ತೀನಿ. ಲೀಡ್ ವಿತೌಟ್ ಎ ಟೈಟಲ್ ಅಂತೇಳಿ. ನಾನು ಅಮೇರಿಕಾದಲ್ಲಿ ಭೇಟಿ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಮಾಡಿದ್ದಕ್ಕೆ ಭಗವಂತ ನನಗೆ ಇಲ್ಲೇ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶವನ್ನು ಕೊಟ್ಟ. ಸೊ ಅದು ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ ನಾನು. ಸೊ ಸಾಕಷ್ಟು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಟ್ರೈನಿಂಗ್ಗಳು ಕಲ್ತಿದ್ದೆ. ಮತ್ತು ಲೀಡರ್ಸ್ ಅಕಾಡೆಮಿಯಲ್ಲಿ ಆ್ಯಕ್ಚುಲಿ ರಾಬಿನ್ ಶರ್ಮಾ ಬಂದು ಯಾವಾಗಲೂ ಬಾಲ್ಡ್ ಇರ್ತಾರೆ. ಅದೇ ಥರ ಇಲ್ಲಿ ಬಾಲಕೃಷ್ಣನು ಕೂಡ ಬಾಲ್ಡ್ ಇರ್ತಾಯಿದ್ರು, ಬಾಲ್ಡ್ ಇದ್ದ ಆ್ಯಕ್ಚುಲಿ. ನಾನೆಲ್ಲೋ ರಾಬಿನ್ ಶರ್ಮನ್ ಶಿಷ್ಯ ಇರಬೇಕೇನೋ ಬಾಲಕೃಷ್ಣನ್ ಅಂತ ತಿಳ್ಕೊಂಡು ನಾನು ಅವ್ರ ಹತ್ರ ಟ್ರೈನಿಂಗ್ ಹೋಗ್ತೀನಿ. 1-2 ವರ್ಷಗಳ ಕಾಲ ಅವ್ರ ಜೊತೆಲೇ ಇರ್ತೀನಿ ನಾನು. ಆ್ಯಕ್ಚುಲಿ ರೆಗ್ಯುಲರ್ ಆಗಿ ವಾರಕ್ಕೆ ಒಂದೊಂದು ಮೀಟಿಂಗ್ಗಳಿರುತ್ತೆ, CTM ಅಂತೇಳಿ, ಕೋರ್ ಟೀಮ್ ಮೆಂಬರ್ ಅಂತೇಳಿ. ನಾನು ವರ್ಕ್ಶಾಪ್ ಮಾಡಿ ಟ್ರೈನಿಂಗ್ GLT ಟ್ರೈನಿಂಗ್ ಎಲ್ಲ ಮಾಡಿ ಕೋರ್ ಟೀಮ್ ಮೆಂಬರ್ ಕೂಡ ಆಗಿರ್ತೀನಿ. ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ನಾನು ಟೈಮಲ್ಲಿ. ಅಲ್ಲಿ DVD ಸೇಲ್ ಮಾಡೋವಂಥ ಅವಕಾಶ ಇರುತ್ತೆ, ಅದನ್ನು ಕೂಡ ಸೇಲ್ ಮಾಡ್ತಾ ಇರ್ತೀನಿ. ನನಗೆ ಚಿಕ್ಕ ವಯಸ್ಸಿಂದ ಸೇಲ್ಸ್ ಫೀಲ್ಡಲ್ಲಿ ನಾನು ಪಳಗಿದ್ರಿಂದ ಸೇಲ್ಸ್ ಅನ್ನೋದು ನನಗೆ ತುಂಬ ಕಾಮನ್. ಆ್ಯಕ್ಚುಲಿ ಏನಂದರೆ ಅಲ್ಲಿ ಒಂದು DVD ಬಂದು 100 ರೂಪಾಯಿ ಕೊಡ್ತಾರೆ, ನಾವು ಅದು 200 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ವಿ. ನಾನು ಈ ಥರ ಸೇಲ್ ಮಾಡುವಾಗ ಒಂದಿನ ನನಗೊಂದು ಥಾಟ್ ಬರುತ್ತೆ. 14 DVD ಇತ್ತು ಅವಾಗ ನಾನಲ್ಲಿರುವಾಗ, 2014 ತನಕ. ನಾನು ಆ್ಯಕ್ಚುಲಿ 2 ವರ್ಷ ಅವ್ರ ಜೊತೆಲಿ ಇದ್ದಂಥದ್ದು ಆ ಸಂದರ್ಭದಲ್ಲಿ. ನನಗೊಂದು ಸಡನ್ನಾಗಿ ಒಂದು ಥಾಟ್ ಬರುತ್ತೆ, 14 DVD ಇದೆ, ನಾನು ಒಂದು ಅನ್ನೋ ಬದಲು ಒಂದು ಸೆಟ್ ಅಂದ್ಬಿಟ್ರೆ ಒಂದು DVD ಗೆ 100 ರೂಪಾಯಿ ಸಿಗುತ್ತೆ, ಒಂದು ಸೆಟ್ ಮಾರಿದ್ರೆ 1400 ರೂಪಾಯಿ ಸಿಗುತ್ತಲ್ಲ ಅನ್ನೋ ಒಂದು ಥಾಟ್ ಡೆವಲಪ್ ಆಗಿಬಿಡುತ್ತೆ ನನಗೆ. ಡೆವಲಪ್ ಆಗಿ ಏನು ಮಾಡ್ತೀನಿ, ಯಾರಿಗೆ DVD ಮಾಡಬೇಕಾದ್ರೂ ಒಂದು ಅಂತ ಹೇಳಲ್ಲ, ಒಂದು ಸೆಟ್ ಅಂತ ಹೇಳಕ್ಕೆ ಶುರು ಮಾಡ್ತೀನಿ. ಜಸ್ಟ್ ಒಂದು ಪದ ಬದಲಾವಣೆ ಅಷ್ಟೇ. ಒಂದು ಅಂದರೆ 100 ರೂಪಾಯಿ ಲಾಭ, ಒಂದು ಸೆಟ್ ಅಂದರೆ 1400 ರೂಪಾಯಿ ಲಾಭ. ಆ ಥರ ಒಂದು ಐಡಿಯಾ ಡೆವಲಪ್ ಆಗುತ್ತೆ ನನ್ನಲ್ಲಿ. ಈ ಥರ ಮಾಡ್ತಾ ಇರ್ತೀನಿ. ಮತ್ತು ನನ್ನಲ್ಲಿ ಕೆಲವು ವಿಶೇಷವಾದಂಥ ಐಡಿಯಾಗಳಿರ್ತಾಯಿತ್ತು ನನ್ನಲ್ಲಿ. ನನ್ನ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡುವಾಗ ಅವ್ರು ಯಾರು ಉಪಯೋಗಿಸ್ಕೊತಾ ಇರಲಿಲ್ಲ ಐಡಿಯಾಗಳನ್ನು. ಆಗ ಒಂದಿನ ನಂಗೆ ಯೋಚನೆ ಬರುತ್ತೆ, ಇಲ್ಲ ಆ್ಯಕ್ಚುಲಿ ಈ ಥರ ಎಲ್ಲ ನನ್ನ ಐಡಿಯಾನ ಫ್ರೀಯಾಗಿ ಕೊಡಬಾರ್ದು, ನಾನು ಮಾತಾಡಿದ್ರೆ ಪರ್ ಸೆಕೆಂಡ್ಗೆ 1 ರೂಪಾಯಿ ಇರಬೇಕು. ಆವಾಗಲೇ ನನ್ನ ಮಾತಿಗೆ ತೂಕ ಅಂತ ಏನು ಮಾಡ್ತೀನಿ, 1 ಗಂಟೆಗೆ ಎಷ್ಟು ಸೆಕೆಂಡ್ ಅಂತ ಲೆಕ್ಕ ಮಾಡ್ತೀನಿ, 3600 ಸೆಕೆಂಡು. ಓಕೆ, ನಾನು ಇನ್ಮೇಲೆ ಮಾತಾಡಿದ್ರೆ ಪರ್ ಅವರ್ 3600 ಚಾರ್ಜ್ ಮಾಡಬೇಕು. ಅದರಲ್ಲಿ 50% ನನಗೆ, 50% ಚಾರಿಟಿಗೆ ಅಂತ ಡಿಸೈಡ್ ಮಾಡ್ಕೋತೀನಿ ನಾನು. ಡಿಸೈಡ್ ಮಾಡಿಕೊಂಡು ನನ್ನ ಸ್ನೇಹಿತರಲ್ಲಿ 3ನೇ ಗೆಳೆಯ, ಅವನು 4ನೇ ಗೆಳೆಯ ರಾಜೇಶ್ ಅಂತೇಳಿ, ಅವರು ವಿನಯ್ ಕೆಫೆ ಅನ್ನೋ ಹೋಟೆಲಲ್ಲಿ ಇರ್ತಾರೆ. ಅವರ ಪರಿಚಯ ಆಗುತ್ತೆ. ಅವರಿಗೊಂದು ಚಾರ್ಜ್ ಮಾಡಿ ಅವ್ರಿಗೊಂದಷ್ಟು ಸ್ಕಿಲ್ಸ್ಗಳನ್ನು ಹೇಳ್ಕೊಟ್ಟಿರ್ತೀನಿ. ಅವರು ನಾವು ಪರಿಚಯ ಆದಮೇಲೆ ಅವ್ರ ಜೀವನದಲ್ಲಿ ಸಾಕಷ್ಟು ಬೆಳೆದಿದ್ದಾರೆ. ಆ್ಯಕ್ಚುಲಿ ಅವರು ಇವತ್ತು ಬೆಂಗಳೂರಲ್ಲಿ ಒಂದು ಒಳ್ಳೆ ಸೈಟ್ ಕೂಡ ತೆಗೆದುಕೊಂಡಿದ್ದಾರೆ. ಇವತ್ತು ಒಂದು ಒಳ್ಳೆ ಕಂಪ್ನಿಲಿ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ ಆ್ಯಕ್ಚುಲಿ ಅವರು. ಮತ್ತು ನಂತರ ಪ್ರಸಾದ್ ಶೆಟ್ಟಿ ಅನ್ನೋ ಒಂದು ಹುಡುಗ ಬರ್ತಾರೆ ನನ್ನ ಹತ್ರ. ಅವರು ಒಂದು ಸಿಸ್ಟಮ್ಯಾಟಿಕ್ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸಿಸ್ಟಮ್ಯಾಟಿಕ್ ಅಲ್ಲ, ಇನ್ನೊಂದು ಯಾವುದೋ ಒಂದು ಪ್ರಿಂಟೆಕ್ ಸೊಲ್ಯೂಷನ್ ಏನೋ ಇದರಲ್ಲಿ ವರ್ಕ್ ಮಾಡ್ತಿರ್ತಾರೆ. ಬಂದು ನನ್ನ ಕೇಳ್ತಾರೆ, ಸರ್ ನಾನು CEO ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ. ಸರಿ ಆಯ್ತಪ್ಪ, ಹೇಳಿಕೊಡ್ತೀನಿ. ಒಂದು ಕೆಲಸ ಮಾಡು, ಈ ಥರ 1 ಗಂಟೆ ಮಾತಾಡಿದ್ರೆ 3600 ರೂಪಾಯಿ ಆಗುತ್ತೆ, ನಿಂಗೆ ಹಾಫ್ ಆನ್ ಅವರ್ ಮಾತಾಡ್ತೀನಿ, 1800 ರೂಪಾಯಿ ಕೊಡು ಅಂತ ಕೇಳ್ತೀನಿ. ಅವರು ದುಡ್ಡು ತೊಗೊಂಡು ಬಂದಿಲ್ಲ ಅಂತಾರೆ. ಆಯಿತು, ಒಂದು ಕೆಲಸ ಮಾಡು, ನಾನು ಮಾತಾಡ್ತೀನಿ, ಫೋನಲ್ಲಿ ರೆಕಾರ್ಡ್ ಮಾಡ್ಕೊ, ಮನೆಗೆ ಹೋಗ್ಬಿಟ್ಟು ದುಡ್ಡು ಕಳಿಸು ಅಂತ ಹೇಳ್ತೀನಿ. ಆಯ್ತು ಅಂತೇಳಿ ಆ ಹುಡುಗ ಏನು ಮಾಡ್ತಾನೆ, ಅದೇ ರೀತಿ ಮಾಡಿಕೊಂಡು ದುಡ್ಡು ಕಳಿಸ್ತಾರೆ ನನಗೆ. ಸ್ವಲ್ಪ ದಿನ ಆದಮೇಲೆ ನಂಗೆ ಫೋನ್ ಮಾಡ್ತಾರೆ, ಸರ್ ನಿಮ್ಮನ್ನ ಭೇಟಿ ಆಗಬೇಕು, ಮಾತಾಡಬೇಕು, ಬನ್ನಿ ಅಂತೇಳಿ. ಆಯಿತು ಹೇಳಿ ಅಂತೇಳಿ ಜಯನಗರ GNR ಚೌಟ್ರಿ ಹತ್ರ ಅವ್ರ ಆಫೀಸ್ ಇರುತ್ತೆ. ಅಲ್ಲೇ ಹೋಗಿ ಅಲ್ಲೊಂದು ಪಾರ್ಕು ಇರುತ್ತೆ, ಅಲ್ಲಿ ಕುತ್ಕೊಂಡು ಮಾತಾಡ್ತೀವಿ.
ಸರ್ ನಂದೇ ಕಂಪ್ನಿ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಓನ್ ಕಂಪನಿ ಅಂತ ಹೇಳ್ತಾರೆ ಹುಡುಗ. ಹೌದಾ, ಸರಿ ಆಯಿತು ಮಾಡಿ, ಆದರೆ ಮಾಡಬೇಗ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಬಿಡುವಾಗ ಹೇಗೆ ನೀವು ಅಲ್ಲಿಂದ ಎಕ್ಸಿಟ್ ಆಗಬೇಕಂದ್ರೆ ನಿಮ್ಮ ಬಾಸ್ ಹತ್ರ ಪರ್ಮಿಷನ್ ತೊಗೋಬೇಕು. ನೋಡಿ, ಇಷ್ಟು ವರ್ಷ ನಾನು ನಿಮ್ಮ ಹತ್ರ ಇದ್ದು ಕಲ್ತಿದ್ದೀನಿ, ಈಗ ನನಗೆ ಸ್ವಂತ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದಿದೆ. ಸೊ ನಿಮ್ಮ ಆಶೀರ್ವಾದ ಬೇಕು ಅಂತ ಅವ್ರನ್ನ ಪರ್ಮಿಷನ್ ತೊಗೊಂಡು ಹೊರಗಡೆ ಬರಬೇಕು ಅಂತ ಹೇಳಿಕೊಡ್ತೀನಿ. ಯಾಕೆಂದರೆ ಸಾಮಾನ್ಯವಾಗಿ ಕೆಲಸ ಮಾಡೋ ಜಾಗದಲ್ಲಿ ಹೇಗಿರುತ್ತೆ ಅಂದರೆ ಮಾಡುವಾಗ ಚೆನ್ನಾಗಿರ್ತಾರೆ, ಕೆಲಸ ಬಿಟ್ಟರೆ ಅಲ್ಲಿ ಶತ್ರುಗಳ ಥರ ನೋಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನನ್ನ ಹತ್ರ ಕಲ್ತಿದ್ದ ಸ್ಕಿಲ್ಲನ್ನು ನಾನು ಹೇಳಿಕೊಡ್ತೀನಿ ಆ ಹುಡುಗನಿಗೆ, ಪ್ರಸಾದ್ ಶೆಟ್ಟಿಗೆ. ಅವರು ಅದೇ ಥರ ಹೇಳ್ತಾರೆ. ಮತ್ತು ಇನ್ನೂ ಒಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಬಾಸ್ ಹತ್ರ ಇರುವಂಥ ಗ್ರಾಹಕರನ್ನು ನೀವು ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀನಿ. ಯಾಕಂದರೆ ನೀವೇನಾದರೂ ಅದು ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ಸಂಚಕಾರ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ದುಡ್ಡು ಅನ್ನೋದು ಮನುಷ್ಯನ ಯಾವ ರೀತಿ ಬೇಕಾದ್ರೂ ಯೋಚನೆ ಮಾಡಿಸುತ್ತೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ಅವ್ರನ್ನ ಹೊರಗಡೆ ಬರಲಿಕ್ಕೆ ಹೇಳ್ಕೊಡ್ತೀನಿ. ಬರ್ತಾರೆ, ವಿಲ್ಸನ್ ಗಾರ್ಡನಲ್ಲಿ ಅವ್ರ ಕಂಪನಿ ಶುರು ಮಾಡ್ತಾರೆ, ಸಿಸ್ಟಮ್ಯಾಟಿಕ್ ಅಂತೇಳಿ. ಇವತ್ತು ಚೆನ್ನಾಗಿ ಬೆಳೆದಿದ್ದಾರೆ. ಊರಲ್ಲಿ ಒಳ್ಳೆ ಮನೆ ಕಟ್ಕೊಂಡು ಒಂದು 80,000 ರೂಪಾಯಿ ಬಾಡಿಗೆ ಬರೋ ಥರ ಮಾಡ್ಕೊಂಡಿದ್ದಾರೆ. ಕೋಟಾ ಕಡೆಯವರವರು ಇವತ್ತು ಬೆಂಗಳೂರಲ್ಲಿ ಸ್ವಂತ ಮನೆ ತೊಗೊಳ್ಳೋ ಲೆವೆಲ್ಗೆ ಬೆಳೆದಿದ್ದಾರೆ. ನನ್ನ 2ನೇ ಶಿಷ್ಯ ಅವರು. ಆ ಥರ. ಇದ್ರ ಮಧ್ಯೆ ನಿಮ್ಮ ಆರೋಗ್ಯದ ಬೆಳವಣಿಗೆ ಏನಾಯಿತು? ಆ್ಯಕ್ಚುಲಿ ಇದೆಲ್ಲ ನಡೆದಿದ್ದು ಮುಂಚೆನೇ, ಈ ಸೀನೆಲ್ಲ ನಡೆದಿದ್ದು. ಈಗ ನನ್ನ ಆರೋಗ್ಯದ ಏನಾಯ್ತು ಅಂತ ಹೇಳಿದ್ರೆ, ಕಾಲು ಗ್ಯಾಂಗ್ರೀನ್ ಆಗಿತ್ತು. ಅದ್ರ ಪಾಡಿಗೆ ಟ್ರೀಟ್ಮೆಂಟಲ್ಲಿ ಇದ್ದೆ ನಾನು. ಟ್ರೀಟ್ಮೆಂಟಲ್ಲಿ ಇರಬೇಕಾದ್ರೇ ಕನಸು ಗಾಣ ಮಾಡಬೇಕು ಅಂತೇಳಿ ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತೀನಿ. ಒಂದು ಟೀಮ್ ಬಿಲ್ಡ್ ಮಾಡ್ತೀನಿ. ಅದರಲ್ಲಿ ಪಾಟೀಲ್ ಅನ್ನೋರನ್ನ ಫಸ್ಟು ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಅದಾದಮೇಲೆ ಬಾಲಾಜಿ ಅಂತ ಬರ್ತಾರೆ, ಅಂಬಣ್ಣ ಅಂತ ಬರ್ತಾರೆ, ನಿರಂಜನ್ ಅಂತ ಬರ್ತಾರೆ, ಮತ್ತು ಒಬ್ಬ ರವಿಕುಮಾರ್ ಅನ್ನೋ ಹುಡುಗ ಕೂಡ ಬರ್ತಾರೆ. 5 ಮುತ್ತುಗಳು ಸಿಗುತ್ತೆ ನನಗೆ. ಅದರಲ್ಲಿ 4 ಮುತ್ತುಗಳು ನನ್ನ ಜೊತೆಗೆ ವರ್ಕ್ ಮಾಡುತ್ತೆ. ಎಲ್ಲರೂ ತುಂಬ ಶ್ರಮದಿಂದ ಅವರವರೇ ತನ್ನ ಸ್ವಂತ ಖರ್ಚುಗಳಲ್ಲಿ ಹಾಕ್ಕೊಂಡು ಟ್ರೈನಿಂಗ್ಗಳನ್ನು ತೆಗೆದುಕೊಳ್ತಾರೆ. ಬಟ್ ನಾನು ಎಲ್ಲರನ್ನೂ ನೀಟಾಗಿ ಒಂದು ಸಾರಥಿ ಥರ ಕಂಟ್ರೋಲಿಂಗ್ ಇಟ್ಕೊಂಡು ಎವ್ರಿ ಡೇ ಮಾರ್ನಿಂಗು ನಾನು 4:55 ಇಂದ 5:45ವರೆಗೆ 4:55ರಿಂದ 5:45ವರೆಗೆ ಮಾರ್ನಿಂಗ್ ಕ್ಲಾಸ್ ತೊಗೋತಾ ಇರ್ತೀನಿ ನಾನು ಅವರಿಗೆ. ತೊಗೊಂಡು ಸ್ವಾಮಿ ವಿವೇಕಾನಂದರದ್ದು ಶ್ರದ್ಧೆ ಇದ್ದರೆ ಗೆದ್ದೆ ಪುಸ್ತಕವನ್ನು ಓದಿಸ್ತೀನಿ ಪ್ರತಿದಿನ ಅವರಿಗೆ. ಹೇಗೆ ಶ್ರದ್ಧೆಯಿಂದ ನಾವು ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಮತ್ತು ಪ್ರತಿದಿನ ಎಣ್ಣೆಗಳ ಬಗ್ಗೆ ಕಲಿತೀವಿ ನಾವು, ಯಾವ್ಯಾವ ಎಣ್ಣೆಯಲ್ಲಿ ಏನೇನು ಅಡ್ವಾಂಟೇಜ್ ಇದೆ ಅಂತೇಳಿ. ಒಂದೊಂದು ಎಣ್ಣೆ ಬಗ್ಗೆ ಒಬ್ಬೊಬ್ಬರು, ಅಂದರೆ ಒಂದೇ ಎಣ್ಣೆ ಬಗ್ಗೆ ಕಲಿತೀವಿ ಎಲ್ಲರೂ ಅವ್ರು ಕಲ್ತಿರೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಈ ಥರ ಎಣ್ಣೆಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ಬೇರೆ ಬೇರೆ ಗಾಣಗಳಿಗೆ ಹೋಗಿ ಅಧ್ಯಯನ ಮಾಡ್ತೀವಿ. ಸುಮಾರು 30 ಗಾಣಕ್ಕಿಂತ ಹೆಚ್ಚು ಗಾಣಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಅದರಲ್ಲಿ ಮಂಡ್ಯ ಹತ್ರ ಗ್ರಾಸ್ ರೂಟ್ ಅಂತ ಒಂದು ಎತ್ತಿನ ಗಾಣ ಇರುತ್ತೆ, ಅಲ್ಲಿಗೆ ಹೋಗ್ತೀವಿ. ನಂತರ KR ನಗರದಲ್ಲಿ ದೇಸಿರಿ ಅಂತೇಳಿ ಅಲ್ಲಿಗೆ ಹೋಗ್ತೀವಿ. ನಂತರ HD ಕೋಟೆ ರೋಡ್ ಮೈಸೂರಲ್ಲಿ ಕಾಡು ಸಿರಿ ಅಂತ ಅಲ್ಲಿಗೆ ಹೋಗಿ ಬಾಲನ್ ಅವ್ರನ್ನ ಭೇಟಿ ಆಗ್ತೀವಿ. ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿರ್ತಾರೆ. ಬಾಲನ್ ಬಂದು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಹೆಲ್ಪ್ ಮಾಡ್ತಾರೆ, ನಮಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಮ್ಗೆ ಅವ್ರ ಮಾತುಗಳು ಭಾಳ ಸ್ಫೂರ್ತಿ ಆಗುತ್ತೆ. ನಂತರ ನಮ್ಮಲ್ಲಿ ಟೀಮಲ್ಲಿದ್ದಂಥ ಬಾಲಾಜಿಯನವರು ಅಲ್ಲೇ ಹೋಗಿ ವಾರಗಟ್ಟಲೆ ಇದ್ದು ಟ್ರೈನಿಂಗ್ಗಳನ್ನು ತೆಗೆದುಕೊಳ್ತಾರೆ. ಎಲ್ಲ ಟ್ರೈನಿಂಗ್ ಆಗುತ್ತೆ. ನಾನು ಪ್ಲ್ಯಾನ್ ಮಾಡಿದಾಗ ಏನು ಮಾಡಿರ್ತೀನಿ ಅಂತ ಹೇಳಿದ್ರೆ, 400 ಕೋಟಿ ರೂಪಾಯಿಗಳವರೆಗೆ ಒಂದು ಪ್ಲ್ಯಾನ್ ಮಾಡಿಟ್ಟಿರ್ತೀನಿ ಈ ಒಂದು ಬಿಸ್ನೆಸ್ನ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಎತ್ತಿನ ಗಾಣದ ಪ್ಲ್ಯಾನ್ ಮಾಡಿರೋದಿಲ್ಲ ಆ್ಯಕ್ಚುಲಿ ನಾನು. ಏನಕ್ಕೆ ಅಂತ ಹೇಳಿದ್ರೆ, ಒಂದು 2 ವರ್ಷ ಬಿಸ್ನೆಸ್ ರನ್ ಮಾಡಿ ನಮ್ಮದೇ ಓನ್ ಜಾಗ ತೊಗೊಂಡು ಎತ್ತಿನ ಗಾಣವನ್ನು ಒಂದು ಮಾಡೆಲಾಗಿ ಮಾಡಬೇಕು ಅನ್ನೋದು ಅಷ್ಟೇ ಮೈಂಡಲ್ಲಿ ಪ್ರೋಗ್ರಾಮ್ ಮಾಡಿರ್ತೀನಿ. ಬಟ್ ನಮ್ಮ ಹುಡುಗರು ಟ್ರೈನಿಂಗ್ ಹೋದ್ಮೇಲೆ ಏನು ಮಾಡ್ತಾರೆ, ಎತ್ತಿನ ಗಾಣ ಮಾಡಲೇಬೇಕು ಅಂತ ಫೋರ್ಸ್ ಮಾಡ್ತಾರೆ, ಪಾಟೀಲ್ನು ಮತ್ತು ಬಾಲಾಜಿಯವರು. ನನ್ನ ಮೈಂಡ್ ಪ್ರಿಪೇರ್ ಆಗಿರಲ್ಲ ಅದಕ್ಕೆ. ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ, ನನಗೆ ಇದ್ರಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತೀನಿ. ಅವ್ರು ತುಂಬ ಫೋರ್ಸ್ ಮಾಡಿದಾಗ ಆಯಿತು ಮಾಡಿ, ಆದರೆ ಇದಕ್ಕೆಲ್ಲ ನೀವೇ ಜವಾಬ್ದಾರಿ ತೊಗೋಬೇಕು ಅಂತ ಹೇಳ್ತೀನಿ. ಆಗ ಅವರು ಒಂದಷ್ಟು ಕ್ಲಾರಿಟಿ ಕೊಟ್ಟ ಮೇಲೆ ಓಕೆ ಅಂತೇಳಿ ನಾವು ಎತ್ತಿನ ಗಾಣ ಸೆಟಪ್ ಮಾಡ್ತೀವಿ. ಆ ಎತ್ತಿನ ಗಾಣಕ್ಕೆ ನಮಗೆ ಮೋರ್ ದೆನ್ 5 ಲ್ಯಾಕ್ ಆಗುತ್ತೆ. ಆ ಮೇಲ್ಗಡೆ ಚಾವಣಿಗೆ ಒಂದು 5 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಬರುತ್ತೆ. ಸೊ ಎಲ್ಲರೂ 2-2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, ಒಂದು 10 ಲಕ್ಷ ಇನ್ವೆಸ್ಟ್ಮೆಂಟು. ನನ್ನ ಹತ್ರ ದುಡ್ಡಿರಲ್ಲ, ನನ್ನ ಬುದ್ಧಿವಂತಿಕೆಯೇ ನನ್ನ ಬಂಡವಾಳ ಆಗಿರುತ್ತೆ. 0 ಇನ್ವೆಸ್ಟ್ಮೆಂಟ್ ನಂದು. ಪಾಟೀಲ್ ಅವ್ರಿಗೆ ಕೇಳ್ತೀನಿ, ನನಗೆ ಒಂದು 2 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಂತ. ಪಾಟೀಲ್ ಅವರಿಗೆ ನನ್ನ ಕಂಡ್ರೆ ಭಾಳ ಗೌರವ ಇರುತ್ತೆ, ಒಂದು ಗುರು ಭಾವದಿಂದ ನೋಡ್ತಾ ಇರ್ತಾರೆ ನನ್ನನ್ನು ಅವರು. ಅವ್ರೇನು ಮಾಡ್ತಾರೆ, ನಾನು 2 ಲಕ್ಷ ದುಡ್ಡು ಬೇಕಂತ ಕೇಳಿದಾಗ ನೀವು ಕೇಳಿಲ್ಲ ಅಂದರೂ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ ಅವರು. ಕೊಡ್ತಾರೆ, ನನಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಎಲ್ಲ 2-2 ಲಕ್ಷ ಹಾಕ್ಬಿಟ್ಟು ಶುರು ಮಾಡ್ತೀವಿ. ಎತ್ತಿನ ಗಾಣ ಶುರು ಆಗುತ್ತೆ. ಬ್ಯಾಂಕ್ ಲೋನ್ ಆಗಲಿಕ್ಕೆ ತುಂಬ ಡಿಲೇ ಆಗುತ್ತೆ. ಆ ಟೈಮಲ್ಲಿ ನಮ್ಮಲ್ಲಿ ಬಾಲಾಜಿ ಅನ್ನೋರು ಇರ್ತಾರೆ ನಮ್ಮ ತಂಡದಲ್ಲಿ. ಅವ್ರಿಗೇನಾಗುತ್ತೆ, ಅವರು ಗೋಲ್ಡನ್ನ ಅಡ ಇಟ್ಟು ಇನ್ವೆಸ್ಟ್ ಮಾಡಿರ್ತಾರೆ. ನಂದು ಯಾವುದೂ ಇನ್ವೆಸ್ಟ್ಮೆಂಟ್ ಇಲ್ಲ, ಪಾಟೀಲ್ ಕಡೆಯಿಂದ ಕೊಟ್ಟಿರೋದನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೇನಾಗುತ್ತೆ ಥಾಟು, ಮೂರ್ತಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಇವನು ಆರಾಮಾಗಿ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾನೆ ನಮ್ಮನ್ನು ಅನ್ನೋ ರೀತಿ ಒಂದು ಥಾಟ್ ಬಂದು ಅವ್ರು ಏನು ಮಾಡ್ತಾರೆ, ನಾನು ಏನಾದರೂ ಹೇಳಿದ್ರೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಇವನೇ ಕಂಟ್ರೋಲ್ ಮಾಡ್ತಾ ಇದ್ದಾನಲ್ಲ ಅನ್ನೋ ರೀತಿ. ನಾನೊಂದು ಜವಾಬ್ದಾರಿ ವ್ಯಕ್ತಿ, ನಾನೊಂದು ವೆಲ್ ಆರ್ಗನೈಸ್ಡಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಂಥವ್ನು ನಾನು. ಸೊ ಒಂದು ಡಿಪಾರ್ಟ್ಮೆಂಟ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇತ್ತು ನನಗೆ.
ಅವ್ರೇನು ತಿಳ್ಕೊಂಡಿದ್ದಾರೆ ನಾನು ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀನಿ, ಬರೀ ಆರ್ಡ್ರ್ ಮಾಡ್ತೀನಿ ಅಂತ. ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಕೂತ್ಕೊಂಡವನಿಗೆ ಮಾತ್ರ ಗೊತ್ತು. ನೋಡಿ, ಫಿಸಿಕಲಿ ಕೆಲಸ ಮಾಡುವಾಗ ವೆನ್ ಐ ವಾಸ್ ವರ್ಕಿಂಗ್ ಆ್ಯಸ್ ಎ ಆಟೋ ಡ್ರೈವರ್, ಐ ವಾಸ್ ಎಲಾನ್. ನಾನು ಯಾವಾಗ ಕೂತ್ಕೊಳ್ಳಿಕ್ಕೆ ಶುರು ಮಾಡಿದೆ, ಐ ಸ್ಟಾರ್ಟೆಡ್ ಟು ಬಿಲ್ಡ್ ದ ಟೀಮ್. ಈಗ ನಮ್ಮ ಟೀಮ್ ಇದೆ. ಫಿಸಿಕಲಿ ಕೆಲಸ ಮಾಡೋದಕ್ಕೆ ನಾವು ಮೆಂಟಲಿ ಕೆಲಸ ಮಾಡಿದಾಗ ತಾಕತ್ತು ಜಾಸ್ತಿ ಅದಕ್ಕೆ. ಸೊ ಟೀಮ್ ಬಿಲ್ಡ್ ಮಾಡಿದೆ, ಎಲ್ಲ ಶುರು ಆಯಿತು. ಆ ಟೈಮಲ್ಲಿ ಬ್ಯಾಂಕ್ ಲೋನ್ ಆಗೋದು ಸಂದರ್ಭದಲ್ಲಿ ಏನಾಯಿತು, ನಮ್ಮ ಬಾಲಾಜಿಯವರು ಬ್ಯಾಂಕ್ ಲೋನ್ ಆಗೋದನ್ನ ತಡೆದ್ರು. ಆ್ಯಕ್ಚುಲಿ ಅವರೇ ಬ್ಯಾಂಕ್ ಲೋನ್ ಕೊಡಬೇಡಿ ಅಂತ ಹೇಳಿದ್ರಲ್ಲಿ. ಬ್ಯಾಂಕಲ್ಲೆಲ್ಲ ಲೋನ್ ಆಗಬೇಕಾಗಿತ್ತು, ಆಗೋ ಸಂದರ್ಭದಲ್ಲಿ ತಡೆದ್ರು. ಸರಿ, ತುಂಬ ಡಿಲೇ ಆಗಿ ಆಲ್ಮೋಸ್ಟ್ 2.5 ವರ್ಷ ಆಗಿಬಿಡ್ತು ಬ್ಯಾಂಕ್ ಲೋನ್ ಸಿಗಲಿಕ್ಕೆ. ಇನ್ನೇನು ಸಿಗಬೇಕು ಅನ್ನೋ ಹೊತ್ತಿಗೆ 2021 ಮಾರ್ಚ್ 6 ಇನ್ಕಾರ್ಪೊರೇಷನ್ ಆಯಿತು. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದ್ವಿ. ಈ ಕಂಪ್ನಿ ಪ್ರಾರಂಭ ಮಾಡುವಾಗಲೇ ನಾನು ಒಂದು ಗ್ರ್ಯಾಂಡ್ ವಿಷನ್ ಇಟ್ಕೊಂಡು ಮಾಡಿದೆ. ಇದನ್ನು ಒಂದು ಟಾಟಾ ಕಂಪ್ನಿ ಲೆವೆಲಿಗೆ ಮಾಡಬೇಕು ಅಂತೇಳಿ ಒಂದು ವಿಷನ್ ಇಟ್ಕೊಂಡು ಮಾಡಿದೆ. ಟಾಟಾ ಕಂಪನಿಯಲ್ಲಿ ಹೈಯೆಸ್ಟ್ ಎಂಪ್ಲಾಯ್ ಬಂದು ನಮ್ಮ ಇಂಡಿಯಾದಲ್ಲಿ 6.5 ಲಕ್ಷ ಜನ ಇರುವಂಥದ್ದು. 10 ಲಕ್ಷ ಜನರಿಗೆ ನಮ್ಮ ಸಂಸ್ಥೆಯಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕಂತ ಒಂದು ವಿಷನ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿ ಒಂದು ಫೌಂಡರ್ ಅಗ್ರಿಮೆಂಟ್ ಕೂಡ ಮಾಡಿಟ್ಟಿದ್ದೀನಿ. ನಾನು ಅದನ್ನು ಶುರು ಮಾಡಿದ್ವಿ. ಬಟ್ ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ಯಾರೋ ಒಬ್ಬ ಒಂದು ಸಾಧಾರಣ ಲೆವೆಲಲ್ಲಿ ಕೆಲಸ ಮಾಡೋನು ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಅಂದರೆ ನಾನು ಯಾವ ಲೆವೆಲ್ಗೆ ಡೆಪ್ತ್ ಆಗಿದ್ದೀನಿ ಅನ್ನೋಂಥದ್ದು. ಬಟ್ ನಾನು ಇನ್ವೆಸ್ಟ್ ಮಾಡಿಲ್ಲ, ನಾನು ಪಾಟೀಲ್ ಅವರಿಂದ ಇನ್ವೆಸ್ಟ್ಮೆಂಟ್ ತೊಗೊಂಡಿದ್ದೀನಿ ಅನ್ನೋ ಒಂದೇ ಇದಕ್ಕೆ ಅವರು ಸ್ವಲ್ಪ ನನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಪಾಟೀಲ್ ಅವರು ಅದನ್ನು ಕೇಳಿಸ್ಕೊಂಡು ನನ್ನ ಬಗ್ಗೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಲಿಕ್ಕೆ ಶುರು ಮಾಡಿದ್ರು. ಬಿಗಿನಿಂಗಲ್ಲೆಲ್ಲ ಚೆನ್ನಾಗಿ ಹಾರ್ಡ್ ವರ್ಕ್ಗಳು ಮಾಡಿದ್ರು ಎಲ್ಲರೂ ಚೆನ್ನಾಗಿ. ಬ್ಯಾಂಕ್ ಲೋನ್ ಆಗೋ ಡಿಲೇ ಆಯಿತು. ಮತ್ತು 2023ರಲ್ಲಿ ನನಗೆ ರೈಟ್ ಲೆಗ್ ಚಾಲೆಂಜ್ ಬಂದುಬಿಡ್ತು. ರೈಟ್ ಲೆಗ್ ಚಾಲೆಂಜ್ ಬಂತು. ಮನೇಲೇ ಇರಬೇಕಾದ ಸಂದರ್ಭ. ನಮ್ಮ ಟೀಮ್ ಅವ್ರು ನೋಡ್ಕೋತಾ ಇದ್ದಾರೆ. 2023 ಸೆಪ್ಟೆಂಬರಲ್ಲಿ ನಮಗೆ ODOP ಅನ್ನೋ ಒಂದು ಸ್ಕೀಮು, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅನ್ನೋಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ನಮಗೆ ಒಂದು 17 ಲಕ್ಷ ಲೋನ್ ಸಿಗುತ್ತೆ. ಆ ಲೋನಲ್ಲಿ ನಾವು ಇನ್ನೂ ಒಂದು ಎಕ್ಸ್ಟೆಂಡ್ ಮಾಡ್ತೀವಿ. ಟೆಕ್ನಾಲಜಿ ಡ್ರಿವನ್ ಮಷಿನ್ಸ್ ಕೂಡ ಹಾಕ್ತೀವಿ. ನಾವು ಹಾಕಿರುವಂಥ ಮಷಿನ್ಸ್ ಏನಿದೆ, ಎತ್ತಿನ ಗಾಣ ಮತ್ತು ಒರಳ್ಕಲ್ಲಿನ ಗಾಣಗಳು ಭಾರತ ದೇಶದಲ್ಲಿ ಈ ರೀತಿ ಜಾಗದಲ್ಲಿ ಒಂದೇ ಜಾಗದಲ್ಲಿ ಎತ್ತು ಮತ್ತು ಆ ಥರ ಟೆಕ್ನಾಲಜಿ ಡ್ರಿವನ್ ಇರುವಂಥದ್ದು ಪಾಂಡಿಚೇರಿಯ ನಂತರ ಕರ್ನಾಟಕದಲ್ಲಿ SRK ಟೆಂಪಲ್ ಆಫ್ ಆಯಿಲ್ಸು. ಸೊ ಅಲ್ಲಿ ಪಾಂಡಿಚೇರಿಯಲ್ಲಿ ಅವರೆಲ್ಲ ಸ್ವಂತ ಜಮೀನಲ್ಲಿ ಮಾಡ್ತಾರೆ ಅವರು. ನಾವು ಸಿಟಿ ಹುಡುಗರು ಒಂದು ಬಾಡಿಗೆ ಜಾಗವನ್ನು ತೊಗೊಂಡು ಖಾಲಿ ಜಾಗವನ್ನು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿಕೊಂಡು ಶುರು ಮಾಡಿದಂಥ ಸಂಸ್ಥೆ. ನಾನು ಮಾರ್ಕೆಟಿಂಗ್ದೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ. ನಮ್ಮ ಹುಡುಗರಿಗೆ ಐಡಿಯಾ ಎಲ್ಲ ಹೇಳಿ ಕೊಟ್ಟಿದ್ದೆ. ಬಟ್ ಏನು ಮಾಡಿದ್ರು ಅವರು ಅಂತೇಳಿದರೆ, ಆ ಐಡಿಯಾಗಳನ್ನು ನಾನು ಹೇಳಿಕೊಟ್ಟ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸೊ ಪ್ರೊಡಕ್ಷನ್ ಕೆಪಾಸಿಟಿ ಆದರೂ ಕೂಡ ಒಂದು ತಿಂಗಳಿಗೆ ನಮಗೆ 20 ಲಕ್ಷ ಬಿಸ್ನೆಸ್ಸು, ಒಂದು ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಆಗಬೇಕಾಗಿತ್ತು. ಅವ್ರಿಗೆ ಯಾರಿಗೂ ಆ ಲೆವೆಲ್ ಇಂಟೆನ್ಸಿಟಿ ಬರಲಿಲ್ಲ. ಅದನ್ನು ಒಂದು 30 ಲಕ್ಷ ರೂಪಾಯಲ್ಲೇ ಟರ್ನ್ ಓವರಲ್ಲಿ ನಿಲ್ಲಿಸ್ಬಿಟ್ರು. ಕಂಪನಿ ಟಿಲ್ ಟುಡೇ ನಮ್ಮ ಕಂಪ್ನಿ ಬ್ರೇಕ್ ಇವನ್ ಆಗಲಿಲ್ಲ. ನಾನು ಬಂದೆ ಅಂದರೆ ಮನೆಯಿಂದನೇ ಮಾನಿಟರ್ ಮಾಡ್ತಾಯಿದ್ದೆ, ಗೈಡ್ ಮಾಡ್ತಾಯಿದ್ದೆ. ನನಗೆ ಹೆಲ್ತ್ ಚಾಲೆಂಜು. ಅದರ ಹೆಲ್ತ್ ಎಲ್ಲಿವರೆಗೆ ಬಂತು ಅದನ್ನು ಫಸ್ಟ್ ಹೇಳ್ಬಿಡಿ. ಹೆಲ್ತ್ ಆ್ಯಕ್ಚುಲಿ ನನಗೆ ಲೆಫ್ಟ್ ಲೆಗ್ ಆಂಪಿಟೇಷನ್ ಆಗೋಗಿತ್ತು ನನಗೆ. ಅಂದರೆ ಪಾದವನ್ನು ಆಲ್ರೆಡಿ ಕಟ್ ಆಗಿತ್ತು ನನಗೆ. ಇದರ ನಿಜವಾದ ಸಮಸ್ಯೆ ಏನು? ಆ್ಯಕ್ಚುಲಿ ಏನಂದರೆ, ನಾನು ಫುಟ್ಬಾಲ್ ಆಡ್ಲಿಕ್ಕೆ ಹೋಗ್ತಾಯಿದ್ದೆ 2012ಅಲ್ಲಿ. ಆಗ ಒಂದಿನ ನನಗೆ ಮೀನಖಂಡದ ಹತ್ರ ಪೇಯ್ನ್ ಬರಲಿಕ್ಕೆ ಶುರು ಆಯಿತು. ಯಾಕೆ ಈ ಥರ ಪೇಯ್ನ್ ಬರ್ತಾ ಇದೆ, ಏನು ಸಮಾಚಾರ ಇದು, ನನಗೀಗ ಎಕ್ಸಸೈಸ್ ಏನಾದ್ರು ಆಲ್ಟರ್ನೇಟ್ ಚೇಂಜ್ ಮಾಡಬೇಕಂತೇಳಿ ಫುಟ್ಬಾಲ್ ಆಡೋದನ್ನ ನಿಲ್ಲಿಸಿ ಸ್ವಿಮ್ಮಿಂಗ್ ಹೋಗೋಕ್ಕೆ ಶುರು ಮಾಡಿದೆ. ಒಂದಿನ ಏನಾಯಿತು, ಒಂದು 2 ಕಿಲೋಮೀಟ್ರ್ ನಡೆದಾಗ ಮೀನಖಂಡದಲ್ಲಿ ಪೇಯ್ನ್ ಬರಲಿಕ್ಕೆ ಶುರು ಆಯಿತು. ನಂತರ ಅದು 2 ಕಿಲೋಮೀಟ್ರ್ ನಡೆದಾಗ ಬರೋವಂಥ ಪೇಯ್ನು 1.5 ಕಿಲೋಮೀಟ್ರು, 1 ಕಿಲೋಮೀಟ್ರು, 500 ಮೀಟ್ರು, ಈ ಥರ ಡಿಸ್ಟೆನ್ಸ್ ರೆಡ್ಯೂಸ್ ಆಗಿ ಕಾಲು ನೋವು ಬರಲಿಕ್ಕೆ ಶುರು ಆಯಿತು. ಪಾದ ಎಲ್ಲ ಉರಿ ಬರೋಕ್ಕೆ ಶುರು ಆಗೋದು. ನನಗೆ ಡಯಾಬಿಟಿಕ್ ಇಲ್ಲ, ಐ ಆಮ್ ನಾಟ್ ಎ ಡಯಾಬಿಟಿಕ್ ಪೇಷೆಂಟ್, ಐ ಆಮ್ ನಾಟ್ ಎ ಸ್ಮೋಕರ್. ಸಾಮಾನ್ಯವಾಗಿ ನನ್ನಲ್ಲಿ ಬಂದಂಥ ಚಾಲೆಂಜನ್ನು ಡಾಕ್ಟರ್ಗಳು ಗುರುತಿಸೋದು ಬಂದು ಸ್ಮೋಕರ್ಸಿಗೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಐ ವಾಸ್ ನಾಟ್ ಎ ಸ್ಮೋಕರ್. ಆದರೂ ಒಂದು ಅಪರೂಪದ ಒಂದು ಚಾಲೆಂಜ್ ಬಂದ್ಬಿಡುತ್ತೆ ನನಗೆ. ಸರಿ, ನನ್ನ ಮೈಂಡಲ್ಲಿ ಹೇಗೆ ಅಂತೇಳಿದರೆ, ನಾನು ರವಿ ಬೆಳಗೆರೆ ಅವರ ಪತ್ರಿಕೆನ ಓದಿದ್ರಿಂದ ಅವ್ರ ಪತ್ರಿಕೆಯಲ್ಲಿ ಓದಿದ್ದೆ, ಮಹಾದಿವ್ಯ ಕಾಲ ಅನ್ನೋದು ಬರುತ್ತೆ, ಅದು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಅಷ್ಟು ಬೇಗ ಬಂದು ಹೋಗ್ಬಿಡುತ್ತೆ ಅಂತ ಹೇಳಿದರು. ಅದು ನಾನು ಓದಿದ್ದರಿಂದ ನಾನೇನು ಮಾಡಿದೆ, ನನ್ನ ಈ ಚಾಲೆಂಜಿಂಗ್ ಸಂದರ್ಭವನ್ನೇ ಇದು ನನ್ನ ಮಹಾದಿವ್ಯ ಕಾಲ ಅಂತ ತೊಗೊಂಡ್ಬಿಟ್ಟೆ ನಾನು. ಕೆಲವು ಸಲ ತುಂಬ ನೋವು ಬಂದಾಗ ಏನಾಗೋದಂದರೆ ಸಖತ್ ಅಳು ಬರೋದು ನನಗೆ. ಬಟ್ ನಮ್ಮ ಮನೆಯವ್ರ ಎದುರುಗಡೆ ಹತ್ಬಿಟ್ರೆ, ಎಲ್ಲಿ ತಾಯಿ ಎದುರುಗಡೆ ಹತ್ಬಿಟ್ರೆ ಅವರು ಹತ್ಬಿಡ್ತಾರೆ ಅಂತ ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ಅವರೆಲ್ಲ ರೂಮಲ್ಲಿರುವಾಗ ಒಬ್ಬನೇ ಕೂತ್ಕೊಂಡು ಅಳ್ತಾ ಇದ್ದೆ. ಅಂದರೆ ನಾನು ನೋನ್ ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಸಮಯ ಸಿಗ್ತಾಯಿತ್ತು ನನಗೆ. ಭಾಗವತ ಕೇಳಲಿಕ್ಕೆ ಅವಕಾಶ ಸಿಕ್ತು. ಬ್ರಹ್ಮಣ್ಯಾಚಾರ್ಯದು ಭಾಗವತ ಕೇಳಿಸ್ಕೊಳ್ಳಿಕ್ಕೆ ಶುರು ಮಾಡಿದೆ. ಕೇಳಿಸ್ಕೊತಾ ಮನಸ್ಸಿಗೆ ತುಂಬ ಖುಷಿ ಆಯಿತು. ಕಾಲು ಹಿಂಗಾಗಿದೆ, ಒಳ್ಳೇದಾಯ್ತು ನನ್ನ ಲೈಫಲ್ಲಿ. ಅಟ್ಲೀಸ್ಟ್ ಭಾಗವತ ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು ನನಗೆ.
ಇಲ್ಲ ಅಂದಿದ್ರೆ ನಾನು ಭಾಗವತ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಅನ್ನೋವಂಥ ಒಂದು ಥಾಟ್ ಡೆವಲಪ್ ಆಯಿತು. ಡೈಲಿ ಭಾಗವತ ಕೇಳಿಸ್ಕೊಳ್ಳೋದು. ಭಾಗವತ ನನ್ನ ಲೈಫ್ನ ತುಂಬ ಖುಷಿ ಕೊಡೋದು ನನಗೆ. ಆ ಭಾಗವತ ಸ್ಟೋರಿಗಳು ಅದ್ಭುತ. ಅದರಲ್ಲೂ ಬ್ರಹ್ಮಣ್ಯಾಚಾರ್ಯರು ಆ ಪ್ರವಚನ ಶೈಲಿ, ಆ ಒಂದು ರಸಮಯವಾಗಿ, ಒಂದು ಕಾಮಿಡಿಯಾಗಿ, ಭಕ್ತಿ ಮೂಡಿಸೋವಂಥ ಹೇಳೋ ಶೈಲಿ ನನ್ನ ಮನಸ್ಸಿಗೆ ಅಷ್ಟು ಮುದ ಕೊಡ್ತಾಯಿತ್ತು.